ಕಾಂಗ್ರೆಸ್ ಪಕ್ಷದ ಸರ್ಕಾರ ರೈತರ ಜೊತೆಗೆ ಬುಗುರಿ ಆಟ ಆಡುತ್ತಿದೆ. ಬುಡುಬುಡಿಕೆ ಆಟ ಬಿಟ್ಟು ರೈತರ ಪರವಾಗಿ ಕೆಲಸ ಮಾಡಿ ಎಂದು ಚಿತ್ರದುರ್ಗದ ಸಂಸದರು ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹೆಚ್ಚು ಒತ್ತು ನೀಡುತ್ತಿಲ್ಲ, ಅನುದಾನ ಬಿಡುಗಡೆ ಮಾಡುತ್ತಿಲ್ಲ, ನಿಮ್ಮ ಕೈಯಿಂದ ಆಗದೇ ಇದ್ದಲ್ಲಿ ರಾಜೀನಾಮೆ ಕೊಟ್ಟು ಹೋಗಿ. ಆಲಮಟ್ಟಿ ಅಣೆಕಟ್ಟು ಜಲಾಶಯದಲ್ಲಿ 524.256 ಮೀಟರ್ ನೀರು ಸಂಗ್ರಹಕ್ಕೆ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಭೂಸ್ವಾಧೀನ ಹಾಗೂ ಪರಿಹಾರ ಬಿಡುಗಡೆ ಮಾಡಬೇಕಾಗಿದೆ. ಆದರೆ ಸರ್ಕಾರ ಆಲಮಟ್ಟಿ ಅಣೆಕಟ್ಟಿನಲ್ಲಿ 522 ಮೀಟರ್ಗೆ ನೀರು ಸ್ಥಗಿತಗೊಳಿಸಿ ಎಂದು ಕೋರ್ಟಿನಲ್ಲಿ ನಾಳೆ ಅರ್ಜಿ ಸಲ್ಲಿಸಲು ಮುಂದಾಗಿದೆ. ಇದು ರೈತರಿಗೆ ಮಾಡುವ ದ್ರೋಹವಾಗಿದೆ. 5 ಜಿಲ್ಲೆಯ ರೈತರು ಎಚ್ಚೆತ್ತುಕೊಂಡು ಸರ್ಕಾರದ ವಿರುದ್ಧ ಬಂಡಾಯ ಏಳಬೇಕಾಗಿದೆ ಎಂದು ಕಾರಜೋಳ ಅವರು ರೈತರಿಗೆ ಮನವಿ ಮಾಡಿಕೊಂಡರು. 524 ಮೀಟರ್ ನೀರು ಸಂಗ್ರಹವಾದ ಬಳಿಕ ಸುಮಾರು 15 ಲಕ್ಷ ಹೆಕ್ಟೇರ್ ಜಮೀನಿಗೆ ನೀರಾವರಿ ಆಗಲಿದೆ. 22 ಗ್ರಾಮಗಳು ಹಾಗೂ 106 ಎಕರೆ ಜಮೀನುಗಳು ಮುಳುಗಡೆ ಆಗಲಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಿದ್ಧತೆ ಮಾಡಿಕೊಳ್ಳುತ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು. ದ್ರೋಹ ಮಾಡ್ತಾ ಇದೆ ಸಿದ್ದರಾಮಯ್ಯನವ್ರ ಸರ್ಕಾರ. ಅಫಿಡವಿಟ್ ಹಾಕ್ಲಿಕ್ಕೆ ತಯಾರಾಗಾರ ಕೋರ್ಟ್ನಲ್ಲಿ. ನಾವು 524 ಮೀಟರ್ಗೆ ನೀರು ನಿಲ್ಲಿಸೋದಲ್ಲ, 522ಕ್ಕೆ ನಿಲ್ಲಿಸ್ತೀವಿ ಅಂತ ಹೇಳಿ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಹಾಕ್ತಾ ಇದ್ದಾರೆ, ಹೈಕೋರ್ಟ್ ನಲ್ಲಿ ಅಫಿಡವಿಟ್ ಹಾಕ್ತಾ ಇದ್ದಾರೆ. ನಾಳೆ ಹೈಕೋರ್ಟಿಗೆ ಅಫಿಡವಿಟ್ ಹೋಗ್ತದೆ. ಇದು ನಮಗ್ ಮಾಡ್ತಕ್ಕಂಥ ದ್ರೋಹ. 50 ವರ್ಷ ನಾವು ಜಾತಕ ಪಕ್ಷಿ ಹಂಗೇನ್ ಕೈಕೊಂಡು ಕೂತಿದೀವಿ, ನೀರಾವರಿ ಆಗ್ತದೆ 15 ಲಕ್ಷ ಎಕರೆ ಅಂತೇಳಿ. ನಮಗ್ ಮಾಡ್ತಕ್ಕಂಥ ದ್ರೋಹ ಇದು. ಅದಕ್ಕೆ ನಾನು ಇವತ್ತು ವಿಶೇಷವಾದಂತ ಪ್ರೆಸ್ ಮೀಟ್ ಅನ್ನ ಇದ್ರ ಸಲುವಾಗಿ ಕರೆದಿದ್ದೆ. ನಾನು ತಮ್ಮ ಮೂಲಕ ಉತ್ತರ ಕರ್ನಾಟಕದ 5 ಜಿಲ್ಲೆಗಳು ಏನಿದಕ್ಕೆ ಒಳಪಡ್ತಕ್ಕಂಥವು 5 ಜಿಲ್ಲೆ ಜನರಿಗೆ ವಿನಂತಿ ಮಾಡ್ತೇನೆ, ರೈತರಿಗೆ ವಿನಂತಿ ಮಾಡ್ತೇನೆ, ಈ ಸರ್ಕಾರದ ವಿರುದ್ಧ ಬಂಡ ಏಳಬೇಕು. ಯಾವ ಕಾರಣಕ್ಕೂ ಕೋರ್ಟ್ ಅಲ್ಲಿ 522ಕ್ಕೆ ನಾವು ನೀರು ನಿಲ್ಲಿಸ್ತೀವತ್ತ ಅನ್ನೋದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು. 524 ನಿಲ್ಲಿಸಬೇಕು. ನಮ್ಮದು 15 ಲಕ್ಷ ಎಕರೆ ನೀರಾವರಿ ಆಗ್ಬೇಕು. ಇರದೇ ಇದ್ರೆ ಈ ಸರ್ಕಾರ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪೀಳಿಗೆಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಇವತ್ತು ನಾವು ವಿಶೇಷವಾದಂತ ಪ್ರೆಸ್ ಮೀಟ್ ಅನ್ನ ಈ ಬಗರಿ ಆಟ ಬಿಡತ್ ಹೇಳ್ರಿ. ಇದು ಬುಡ್ಬುಡಿಕೆ ಆಟ ನಡೆಯಂಗಿಲ್ಲ. ನಮಗ ಬೇಕಾದದ್ದು ರೈತರಿಗೆ ಕೊಡ್ತಕ್ಕಂಥದ್ದು ಕೂಡ ಹೇಳಕತ್ತೀವಿ. ನಾವು ಯಾರದೇ ಇನ್ನೊಬ್ಬರಿಗೆ ಕೊಡತ್ ಹೇಳ್ತಾ ಇಲ್ಲ. ಯಾರು ಮನೆ ಮಠ ಕಳ್ಕೊಂಡು ಸಂತ್ರಸ್ತರಾಗ್ತಾರ ಅವ್ರಿಗೆ ಕೊಡತ್ ಹೇಳಕತ್ತೀವಿ. ಈ ಬುಡುಬುಡಿಕೆ ಆಟ ನಡೆಯಂಗಿಲ್ಲ. ಆಟ ಮಾಡ್ಲಿಕ್ಕೆ ನಾವು ಮುಳುಗಡೆ ಸಂತ್ರಸ್ತನ ಬಿಡ್ತೀವಿ ಅಂದ್ರ ನಮ್ಮ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕಿ. ಯಾವ ಕಾರಣಕ್ಕೂ ರೈತರನ್ನ ಬೀದಿಗೆ ಬರ್ಲಾಕ್ ಬಿಡಬಾರ್ದು. ಯಾರು ದೇಶಕ್ಕಾಗಿ ತ್ಯಾಗ ಮಾಡ್ತಾರ, ಮನೆ ಮಠ ಆಸ್ತಿ ಬಿಟ್ಟು ಕೊಡ್ತಾರ, ಅವ್ರು ಹುಟ್ಟಿದಂತ ಮನೆ ಮಠ ಬಿಟ್ಟು ಕೊಡ್ತಾರ, ಅವ್ರ ಪಿತ್ರಾಜಿತ ಆಸ್ತಿ ಬಿಟ್ಟು ಕೊಡ್ತಾರ, ಅವ್ರು ನಮ್ ಪರಿಹಾರ ಕೊಡತ್ತಾರ. ರೋಡಿಗೆ ಬಂದು ಹೋರಾಟ ಮಾಡ್ಬೇಕ. ಇದೊಂದು ನಾಗರಿಕ ಸರ್ಕಾರನ. ಅದಕ್ಕೆ ನಾನೇನು ಹೇಳಕತ್ತೇನೆ, ಎಲ್ಲ ಬಿಡಿ, ಫಸ್ಟು R&R ಕೆಲಸ ಕೊಡಿ, ಲ್ಯಾಂಡ್ ಅಕ್ವಿಷನ್ ಕೊಡಿ, ಉಳಿದದ್ದು ಆಮೇಲೆ. ಕರ್ನಾಟಕ ಭಾಗದ ಮಹತ್ವಾಕಾಂಕ್ಷೆ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತವನ್ನ ಸಂಪೂರ್ಣಗೊಳಿಸಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ಒದಗಿಸದೆ ಹೋದ್ರೆ ನಾನು ಜನವರಿ 1ನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಮುಂದೆ ನೇಣು ಹಾಕುತ್ತಾ ಇದ್ದೇನೆ. ಯಾಕಂತಂದ್ರ ನೀವು ನಿಮ್ಮ ಮೇಕೆದಾಟುಗೆ ಇರುವಂತ ಮಹತ್ವಾಕಾಂಕ್ಷೆಯನ್ನ ನಮ್ಮ ಮಹದಾಯಿಗೆ ಕೊಡೋದಿಲ್ಲ, ನಿಮ್ಮ ಕಾವೇರಿಗೆ ಇರುವಂತಹ ಕಳಕಳಿಯನ್ನ ನಮ್ಮ ಕೃಷ್ಣಗೆ ವ್ಯಕ್ತಪಡಿಸೋದಿಲ್ಲ. ಉದ್ದೇಶ ಪೂರ್ವಕವಾಗಿ ಉತ್ತರ ಕರ್ನಾಟಕದವರನ್ನ ಮಲತಾಯಿ ಧೋರಣೆಯಿಂದ ನೋಡ್ತೀರಿ, ಅನ್ಯಾಯ ಮಾಡ್ತೀರಿ, ತಾರತಮ್ಯ ಮಾಡ್ತೀರಿ. ಈ ಕಾರಣಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರು, ರೈತರು, ಯುವಕರು, ನಿರುದ್ಯೋಗಿಗಳು, ಜನಸಾಮಾನ್ಯರು, ಮಹಿಳೆಯರು
ರೋಷಿ ಹೋಗ್ಯಾರ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೇಳಕತ್ತಾರ. ಇದೇ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವಂತ ಚಳಿಗಾಲ ಅಧಿವೇಶನದಲ್ಲಿ ನೀವೇನಾದ್ರೂ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕುರಿತು ಸೂಕ್ತ ತೀರ್ಮಾನವನ್ನ ತೆಗೆದುಕೊಳ್ಳದೆ ಹೋದ್ರೆ, ರೈತರ ಪರವಾದಂತ ಸಂತ್ರಸ್ತರ ಪರವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳದೆ ಹೋದ್ರೆ, ನಾನು ಖಂಡಿತವಾಗಿಯೂ ಜನವರಿ 1ನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಮುಂದೆ ಉರುಳು ಹಾಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗಾಗಿ ನಾನು ಆ ಒಂದು ಆತ್ಮವನ್ನ ಸಮರ್ಪಣೆ ಮಾಡ್ಕೊತಾ ಇದ್ದೇನೆ.